ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ತಲಕಾಡಿನ ಗಂಗರ ಬಗ್ಗೆ ಅಭ್ಯಾಸ ಮಾಡೋಣ. ಕನ್ನಡ ನಾಡನ್ನು ಅತ್ಯಂತ ದೀರ್ಘಕಾಲಿಕವಾಗಿ ಆಳ್ವಿಕೆ ಮಾಡಿದ ಮನೆತನ. ಆಪ್ಷನ್ಸ್: ಶಾತವಾಹನರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು. ಆನ್ಸರ್: ಗಂಗರು. ಗಂಗರು ಇಕ್ಷ್ವಾಕು ಮೂಲದವರು ಎಂದು ಹೇಳಿದ ಶಾಸನ: ಕುಡ್ಲೂರು ಶಾಸನ, ಕಲ್ಲೂರು ಗುಡ್ಡ ಶಾಸನ, ಉತ್ತನೂರು ಶಾಸನ, ಹೆಬ್ಬೆಟ್ಟು ಶಾಸನ. ಆನ್ಸರ್: ಕಲ್ಲೂರು ಗುಡ್ಡ ಶಾಸನ. ಇದು ಗಂಗರು ಇಕ್ಷ್ವಾಕು ಮೂಲದವರು ಎಂದು ಹೇಳುತ್ತದೆ. ಹಾಗೆ ಕುಡ್ಲೂರು ಶಾಸನ ಯಾವುದರ ಬಗ್ಗೆ ತಿಳಿಸುತ್ತದೆ ಅಂದ್ರೆ, ಈ ಗಂಗರು ಅಯೋಧ್ಯೆ ಮೂಲದವರಾಗಿದ್ರು. ಮಾಧವ ಅಲ್ಲಿಂದ ಪೆರೂರಿಗೆ ಬಂದ ಅಂತ ತಿಳಿಸುತ್ತದೆ. ಈ ಉತ್ತನೂರು ಶಾಸನ ಹಾಗೆ ಹೆಬ್ಬೆಟ್ಟು ಶಾಸನ, ಇವೆರಡೂ ಶಾಸನಗಳು ದುರ್ವಿನಿತನ ಶಾಸನಗಳಾಗಿವೆ. ದುರ್ವಿನಿತನ ಶಾಸನಗಳು. ಈ KP ಜೈಸ್ವಾಲ್ ಅವರು ಏನಂತ ಹೇಳ್ತಾರಂದ್ರೆ, ಉತ್ತರ ಭಾರತದ ಕಣ್ವ ವಂಶದವರು, ಗಂಗರು ಉತ್ತರ ಭಾರತದ ಕಣ್ವ ವಂಶದವರು ಅಂತ KP ಜೈಸ್ವಾಲ್ ಅವರು ಈ ಗಂಗರ ಬಗ್ಗೆ ಹೇಳ್ತಾರೆ. ಗಂಗ ಮನೆತನದ ಮೂಲ ಪುರುಷ ಯಾರು? ಆಪ್ಷನ್ಸ್: ದಡಿಗ ಮತ್ತು ಮಾಧವ, ದಡಿಗ ಮತ್ತು ಹರಿವರ್ಮ, ದುರ್ವಿನಿತ, ಶ್ರೀ ಪುರುಷ. ಆನ್ಸರ್: ದಡಿಗ ಮತ್ತು ಮಾಧವ. ಈ ದಡಿಗನಿಗೆ ಕೊಂಗನಿ ವರ್ಮ ಅಂತಾನು ಕರಿತಿದ್ರು. ಈತನೇ ಈ ಗಂಗ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಯಾರ ಒಂದು ಮಾರ್ಗದರ್ಶನದಲ್ಲಿ ಅಂತ ಕೇಳಿದ್ರೆ, ಜೈನ ಗುರು ಆದಂತ ಸಿಂಹನಂದಿಯ ಮಾರ್ಗದರ್ಶನದ ಮೂಲಕ. ಯಾರು? ಸಿಂಹನಂದಿ ಮಾರ್ಗದರ್ಶನ ಮೂಲಕ. ಇವನಿಗೆ ಇರುವಂತಹ ಬಿರುದುಗಳು ಯಾವುವು ಅಂದ್ರೆ, ಬಾಣವಂಶ, ವನದಾವನಲ, ಪದ್ಮನಾಭವಸುತ, ಧರ್ಮ ಮಹಾರಾಜ ಅಂತ ಈತನಿಗೆ ಇರುವಂತಹ ಬಿರುದುಗಳು. ಇವನು ಗಂಗ ಮನೆತನವನ್ನ ಎಲ್ಲಿ ಆಳ್ವಿಕೆ ಮಾಡ್ತಾನೆ ಅಂದ್ರೆ, ಕೋಲಾರದಲ್ಲಿ ಈತನ ಆಳ್ವಿಕೆ ಇತ್ತು. ಗಂಗರ ರಾಜಲಾಂಛನ ಯಾವುದು? ಆಪ್ಷನ್ಸ್: ಮದಗಜ, ಸಿಂಹ, ಗರುಡ, ಹುಲಿ. ಆನ್ಸರ್: ಮದಗಜ. ಇದು ಗಂಗರ ರಾಜಲಾಂಛನ ಆಗಿದೆ. ಸಿಂಹ ಇದು ಕದಂಬರ ರಾಜಲಾಂಛನ, ಗರುಡ ರಾಷ್ಟ್ರಕೂಟ ಮತ್ತೆ ಗುಪ್ತರ ರಾಜಲಾಂಛನ, ಹುಲಿ ಇದು ಚೋಳರ ರಾಜಲಾಂಛನ ಆಗಿದೆ. ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಅಂತ ಕೇಳಿದ್ರೆ ಅದು ಹೊಯ್ಸಳರ ರಾಜಲಾಂಛನ. ಬಾದಾಮಿ ಚಾಲುಕ್ಯರು ಮತ್ತೆ ಕಲ್ಯಾಣಿ ಚಾಲುಕ್ಯರ ರಾಜಲಾಂಛನ ಬಲಮುಖ ವರಾಹ. ಹಾಗೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಲಾಂಛನ ಯಾವುದಂದ್ರೆ ವರಾಹ. ಪಲ್ಲವರ ರಾಜಲಾಂಛನ ನಂದಿ. ಪಾಂಡ್ಯರ ರಾಜಲಾಂಛನ ಮೀನು. ಕೆಳದಿ ನಾಯಕರು ಮತ್ತೆ ಮೈಸೂರಿನ ಒಡೆಯರು ಇವರ ಒಂದು ರಾಜಲಾಂಛನ ಯಾವುದಾಗಿತ್ತಂದ್ರೆ ಗಂಡ ಬೇರುಂಡ. ಯಾವುದು? ಗಂಡ ಬೇರುಂಡ. ಹಾಗಾದ್ರೆ ಗಂಗರ ರಾಜಲಾಂಛನ ಮದಗಜ. ದತ್ತಕ ಸೂತ್ರ ವೃತ್ತಿ ಕೃತಿ ಬರೆದವರು? ಆಪ್ಷನ್ಸ್: ಒಂದನೇ ಮಾಧವ, ದಡಿಗ, ಹರಿವರ್ಮ, ದುರ್ವಿನಿತ. ಆನ್ಸರ್: ಒಂದನೇ ಮಾಧವ. ಫ್ರೆಂಡ್ಸ್, ಈತನ ಬಿರುದುಗಳು ಏನಾಗಿದ್ವು ಅಂದ್ರೆ, ಪರಮ ಮಹೇಶ್ವರ ಹಾಗೆ ಪರಮ ಮಹೇಶ್ವರ ಮತ್ತೆ ಪರಮ ಭಟ್ಟಾರಕ. ಇವು ಈತನ ಬಿರುದುಗಳಾಗಿದ್ವು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಇವನ ಬಗ್ಗೆ, ಗಂಗರ ಶಾಸನಗಳಲ್ಲಿ ಉಲ್ಲೇಖ ಆದಂತಹ ಮೊದಲ ಅರಸ ಅಂತ ಹೇಳ್ಬೋದು. ಒಂದನೇ ಮಾಧವ ಗಂಗರ ಶಾಸನಗಳಲ್ಲಿ ಉಲ್ಲೇಖವಾದ ಮೊದಲ ಅರಸ ಅಂದ್ರೆ ಈತನ. ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದವನು? ಆಪ್ಷನ್ಸ್: ಒಂದನೇ ಮಾಧವ, ಶ್ರೀ ಪುರುಷ, ಹರಿವರ್ಮ, ಮೂರನೇ ಮಾಧವ. ಆನ್ಸರ್: ಹರಿವರ್ಮ. ಈತನೇ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸ್ತಾನೆ. ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗ ಅರಸ ಯಾರು? ಆಪ್ಷನ್ಸ್: ಹರಿವರ್ಮ, ಮೂರನೇ ಮಾಧವ, ಒಂದನೇ ಮಾಧವ, ಶ್ರೀ ಪುರುಷ. ಆನ್ಸರ್: ಮೂರನೇ ಮಾಧವ. ಈತ ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದಂತ ಏಕೈಕ ಗಂಗಾ ಅರಸ. ಈತನಿಗೆ ತಡಾಂಗಲ ಮಾಧವ ಅಂತಾನು ಕರೀತಾರೆ. ತಡಾಂಗಲ ಮಾಧವ ಅಥವಾ ಮೂರನೇ ಮಾಧವ. ಈತನ ಗುರು ಯಾರಂದ್ರೆ ಜೈನ ಗುರು, ಜೈನಚಾರ್ಯ ವೀರದೇವ ಈತನ ಗುರು ಆಗಿದ್ದ.
ಹೆಬ್ಬೆಟ್ಟೆ ಶಾಸನ ಯಾರ ಕಾಲದ್ದು? ಆಪ್ಷನ್ಸ್ ಹರಿವರ್ಮ, ದುರ್ವಿನಿತ, ಶ್ರೀಪುರುಷ, ಭೂವಿಕ್ರಮ. ಆನ್ಸರ್ ದುರ್ವಿನಿತ. ಇದೊಂದೇ ಅಲ್ಲ, ಈತನ ಕಾಲದಲ್ಲಿ ಇನ್ನಷ್ಟು ಶಾಸನಗಳು ಕಂಡು ಬಂದಿದೆ. ಅದರಲ್ಲಿ ಉತ್ತನೂರು ಶಾಸನ, ಮಲ್ಲೋಳ್ಹಳ್ಳಿ ಶಾಸನವೂ ಕೂಡ ಈತನ ಕಾಲಕ್ಕೆ ಸಂಬಂಧಪಟ್ಟಂತ ಶಾಸನಗಳಾಗಿವೆ. ಅವನೀತ ಮತ್ತು ಜ್ಯೇಷ್ಠಾದೇವಿಯ ಮಗನೇ ಈ ದುರ್ವಿನಿತ. ಅವನೀತ ಮತ್ತು ಜ್ಯೇಷ್ಠಾದೇವಿಯ ಮಗ ದುರ್ವಿನಿತ. ಈ ಜ್ಯೇಷ್ಠಾದೇವಿ ಪುನ್ನಾಟ ಮನೆತನಕ್ಕೆ ಸೇರಿದವಳು. ಫ್ರೆಂಡ್ಸ್, ಈ ಪುನ್ನಾಟ ಮನೆತನವನ್ನ ಮುಂದೆ ದುರ್ವಿನಿತ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಈತನ ಬಿರುದುಗಳು ಯಾವುವು ಅಂದ್ರೆ ಅರಿನೃಪ ಮತ್ತೆ ಮತ್ತರಸ. ಇವು ಈತನ ಬಿರುದುಗಳಾಗಿದ್ವು. ಯಾರ ಬಿರುದುಗಳು? ದುರ್ವಿನಿತನ ಬಿರುದುಗಳು. ಫ್ರೆಂಡ್ಸ್, ಇದಕ್ಕೂ ಹೆಚ್ಚಾಗಿ ಇವನ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತದ್ದೇನಪ್ಪಾ ಅಂದ್ರೆ ಈತ ಗುಣಾಢ್ಯನ ಬೃಹತ್ ಕಥಾ ಕೃತಿ ಏನಿದೆಯಲ್ಲ, ಬೃಹತ್ ಕಥಾ ಅಥವಾ ವಡ್ಡ ಕಥಾ, ಈ ಕೃತಿಯನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದಾನೆ. ಹಾಗೆ ಭಾರವೀಯ ಕಿರಾತಾರ್ಜುನಿಯ ಕೃತಿ ಏನಿದೆಯಲ್ಲ, ಭಾರವೀಯ ಕಿರಾತಾರ್ಜುನಿಯ ಕೃತಿ, ಇದಕ್ಕೆ ಭಾಷ್ಯ ಬರೆದಿದ್ದಾನೆ. 15ನೇ ಸ್ವರ್ಗಕ್ಕೆ ಭಾಷ್ಯ ಬರೆದಿದ್ದಾನೆ. ಹಾಗೆ ಈತನ ಒಂದು ಹೆಸರು ಯಾವ ಕೃತಿಯಲ್ಲಿ ಕಂಡು ಬಂದಿದೆ ಅಂದ್ರೆ ಈ ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗದಲ್ಲಿ ಈತನ ಹೆಸರು ಉಲ್ಲೇಖ ಆಗಿದೆ. ಇದು ಯಾರ ಕಾಲದಲ್ಲಿ? ಅಮೋಘ ವರ್ಷನ ಕಾಲದಲ್ಲಿ ರಚಿತಗೊಂಡಂತಹ ಕವಿರಾಜ ಮಾರ್ಗ. ಈತನ ಹೆಸರು ಈ ಕೃತಿಯಲ್ಲಿ ಕಂಡು ಬಂದಿದೆ. ಗುಣಾಢ್ಯನ ಬೃಹತ್ ಕಥಾ ಕೃತಿಯನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದವರು ಯಾರು? ಆಪ್ಷನ್ಸ್ ಹರಿವರ್ಮ, ದುರ್ವಿನಿತ, ಶ್ರೀಪುರುಷ, ಭೂವಿಕ್ರಮ. ಆನ್ಸರ್ ದುರ್ವಿನಿತ. ಈ ಗುಣಾಢ್ಯನ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಕೃತಿಯನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದವನೇ ದುರ್ವಿನಿತ. ಪಲ್ಲವ ಅರಸ 1ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿದ ಗಂಗದೊರೆ. ಆಪ್ಷನ್ಸ್ ಹರಿವರ್ಮ, ದುರ್ವಿನಿತ, ಶ್ರೀಪುರುಷ, ಭೂವಿಕ್ರಮ. ಆನ್ಸರ್ ಭೂವಿಕ್ರಮ. ಈತ 1ನೇ ಪರಮೇಶ್ವರ ವರ್ಮನನ್ನ ಮೊದಲನೇ ವಿಳಿಂದ್ಯ ಕದನದಲ್ಲಿ ಸೋಲಿಸ್ತಾನೆ. ಸೋಲಿಸಿ ಉಗ್ರೋದಯ ಎಂಬ ಕಂಠಹಾರ, ಈ ಪಲ್ಲವರ ಹತ್ತಿರ ಕೆಲವೊಂದು ಕಂಠಹಾರಗಳಿರ್ತವೆ. ಪ್ರತಿಯೊಂದು ಕಂಠಹಾರಗಳು ಕೂಡ ಅವರ ಮನೆತನಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯತೆಯನ್ನ ತೋರಿಸ್ತವೆ. ಅಂತಹ ಉಗ್ರೋದಯ ಕಂಠಹಾರವನ್ನ ಭೂವಿಕ್ರಮ ಪಡಿತಾನೆ. ರಾಜಧಾನಿಯನ್ನು ಮಕುಂದದಿಂದ ಮಾನ್ಯಪುರಕ್ಕೆ ವರ್ಗಾವಣೆ ಮಾಡಿದ ಗಂಗ ಅರಸ. ಆಪ್ಷನ್ಸ್ ಹರಿವರ್ಮ, ದುರ್ವಿನಿತ, ಶ್ರೀಪುರುಷ, ಭೂವಿಕ್ರಮ. ಆನ್ಸರ್ ಶ್ರೀಪುರುಷ. ಈತ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಸೋತು ತನ್ನ ರಾಜಧಾನಿಯನ್ನ ಮಾಕುಂದದಿಂದ ಮಾನ್ಯಪುರಕ್ಕೆ ವರ್ಗಾವಣೆ ಮಾಡ್ತಾನೆ. ಹಾಗೆ 2ನೇ ಪರಮೇಶ್ವರ ವರ್ಮ, ಪಲ್ಲವರ ಅರಸನಾದಂಥ ಪರಮೇಶ್ವರ ವರ್ಮನನ್ನ ಯಾವ ಕದನ? 2ನೇ ವಿಳಿಂದ್ಯ ಕದನದಲ್ಲಿ ಸೋಲಿಸಿ ಪೆರ್ಮನಾಡಿ ಅನ್ನೋ ಬಿರುದನ್ನ ಪಡಿತಾನೆ. ಯಾರು? ಶ್ರೀಪುರುಷ. ಹಾಗೆ 2ನೇ ನಂದಿವರ್ಮನ್, ಪಲ್ಲವ ಅರಸನಾದಂಥ 2ನೇ ನಂದಿವರ್ಮನ್ನಿಂದ ಸೋತು ಈ ನಂದಿವರ್ಮನ್ ಉಗ್ರೋದಯ ಕಂಠಹಾರವನ್ನ ಮರುವಶ ಮಾಡಿಕೊಳ್ತಾನೆ. ಉಗ್ರೋದಯ ಎಂಬ ಕಂಠಹಾರ. ಈ ಭೂವಿಕ್ರಮ 1ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಪಡೆದಂತ ಉಗ್ರೋದಯ ಕಂಠಹಾರವನ್ನ ಈ 2ನೇ ನಂದಿವರ್ಮನ್ ಮರುವಶ ಮಾಡಿಕೊಳ್ತಾನೆ. ಹಾಗೆ ಈತ ಒಂದು ಬಸದಿಯನ್ನು ಕೂಡ ನಿರ್ಮಾಣ ಮಾಡಿದಾನೆ ಶ್ರೀಪುರುಷ. ಎಲ್ಲಿ ಅಂತ ಕೇಳಿದ್ರೆ ಪೆರೂರಿನಲ್ಲಿ. ಈತ ಸ್ವತಃ ಸಾಹಿತಿಯಾಗಿದ್ದು ಸಂಸ್ಕೃತ ಭಾಷೆಯಲ್ಲಿ ಒಂದು ಕೃತಿಯನ್ನ ಬರೆದಿದ್ದಾನೆ, ಗಜಶಾಸ್ತ್ರ ಕೃತಿಯನ್ನ. ಹಾಗೆ ಈತನ ಆಳ್ವಿಕೆಯ ಕಾಲದಲ್ಲಿ ಗಂಗ ರಾಜ್ಯವನ್ನ ಏನಂತ ಬಿರುದು ಪಡಿತೆ ಅಂದ್ರೆ ಗಂಗರಾಜ್ಯ ಶ್ರೀರಾಜ್ಯ ಅಂತ ಬಿರುದು ಪಡಿತು. ಗಂಗರಾಜ್ಯ ಶ್ರೀರಾಜ್ಯ ಅಂತ ಬಿರುದು ಪಡಿತು. ಯಾರ ಕಾಲದಲ್ಲಿ? ಶ್ರೀಪುರುಷನ ಕಾಲದಲ್ಲಿ. ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರವನ್ನ ಬರೆದವರು ಯಾರು? ಆಪ್ಷನ್ಸ್ ಹರಿವರ್ಮ, ದುರ್ವಿನಿತ, ಶ್ರೀಪುರುಷ, ಭೂವಿಕ್ರಮ. ಆನ್ಸರ್ ಶ್ರೀಪುರುಷ ಸ್ವತಃ ಸಾಹಿತಿಯಾಗಿದ್ದು ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರವನ್ನ ಬರಿತಾನೆ. 2ನೇ ಶಿವಮಾರ ಬರೆದ ಕೃತಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ? ಆಪ್ಷನ್ಸ್ ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ, ಗಜಶಾಸ್ತ್ರ. ಆನ್ಸರ್ ಗಜಶಾಸ್ತ್ರ.
ಇದನ್ನ ಎರಡನೇ ಶಿವಮಾರ ಬರೆದಿದ್ದು ಶ್ರೀ ಪುರುಷ. ಯಾವ ಭಾಷೆಯಲ್ಲಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಬರಿತಾನೆ. ಈ 3 ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಈ ಕೃತಿಗಳನ್ನ ಬರೆದಿದ್ದು ಎರಡನೇ ಶಿವಮಾರ. ಈತನಿಗೆ ಸೈಗೊಟ್ಟ ಶಿವಮಾರ ಅಂತಾನು ಕರಿತಿದ್ರು. ಈತನಿಗಿದ್ದ ಬಿರುದು ಸೈಗೊಟ್ಟ ಶಿವಮಾರ. ಈತನನ್ನ ರಾಷ್ಟ್ರಕೂಟರ ದೊರೆ ಒಂದನೇ ಧ್ರುವ ಯಾವ ಕದನದಲ್ಲಿ ಸೋಲಿಸ್ತಾನೆ ಅಂದ್ರೆ ಮುದಗುಂದೂರು ಕದನದಲ್ಲಿ. ಯಾರು? ಒಂದನೇ ಧ್ರುವದರ್ಶ ಶಿವಮಾರನನ್ನ, ಎರಡನೇ ಶಿವಮಾರನನ್ನ ಮುದಗುಂದೂರು ಕದನದಲ್ಲಿ ಸೋಲಿಸ್ತಾನೆ. ಹಾಗೆ ಅಮೋಘ ವರ್ಷ ನೃಪತುಂಗ, ಅಮೋಘ ಕಾಗೆ ಮೊಗೆಯೂರು ಕದನದಲ್ಲಿ ಈ ಎರಡನೇ ಶಿವಮಾರನನ್ನ ಸೋಲಿಸ್ತಾನೆ. ಕಾಗೆ ಮೊಗೆಯೂರು ಕದನದಲ್ಲಿ. ಯಾರು? ಅಮೋಘ ವರ್ಷ ನೃಪತುಂಗ. ಈತ ಬರೆದಂತಹ ಕೃತಿಗಳು ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ. ಅಮೋಘ ವರ್ಷನ ದಂಡಾಧಿಕಾರಿ ಬಂಕೇಶನನ್ನ ರಾಯರಾಮಡು ಕದನದಲ್ಲಿ ಯಾರು ಸೋಲಿಸಿದರು? ಆಪ್ಷನ್ಸ್: ಒಂದನೇ ನೀತಿಮಾರ್ಗ ಯರಗಂಗ, ಹರಿವರ್ಮ, ದುರ್ವಿನಿತ, ಶ್ರೀಪುರುಷ. ಆನ್ಸರ್: ಒಂದನೇ ನೀತಿಮಾರ್ಗ ಯರಗಂಗ. ಈ ಕದನದ ನಂತರ ಸಂಧಾನ ಮಾಡಿಕೊಂಡು ಈ ಯರಗಂಗನ ಮಗನಾದಂತಹ ಭೂತುಗನಿಗೆ ಅಮೋಘ ವರ್ಷನ ಮಗಳಾದಂತಹ ಚಂದ್ರೋಲಭೆಯನ್ನ ಕೊಟ್ಟು ಮದುವೆ ಮಾಡಿಸಿ ವಿವಾಹ ಸಂಬಂಧವನ್ನ ಬೆಳೆಸ್ತಾರೆ. ಈತನಿಗಿದ್ದ ಬಿರುದುಗಳು ಯಾವೆಂದ್ರೆ ರಣವಿಕ್ರಮ, ನೀತಿಮಾರ್ಗ, ಯರಗಂಗ ದೇವ. ಇವು ಈತನಿಗಿದ್ದ ಬಿರುದುಗಳು. ಫ್ರೆಂಡ್ಸ್, ಈತನಿಗೆ ಒಂದು ಗುಣಪಡಿಸಲಾಗದಂತಹ ರೋಗ ಇರುತ್ತೆ. ಅದಕ್ಕಾಗಿ ಈತ ಏನ್ ಮಾಡ್ತಾನೆ? ಸಲ್ಲೇಖನ ವ್ರತ ಕೈಗೊಂಡು ಕೈವಲ್ಯವನ್ನ ಪಡಿತಾನೆ. ಇದನ್ನ ತಿಳಿಸುವಂತಹ ಶಾಸನ ಯಾವುದೆಂದ್ರೆ ದೊಡ್ಡ ಹುಂಡಿ ಶಾಸನ. ಈ ಸಲ್ಲೇಖನ ವ್ರತ ಕೈಗೊಂಡಿದ್ದನ್ನ ತಿಳಿಸುವ ಶಾಸನ ಯಾವುದು? ದೊಡ್ಡ ಹುಂಡಿ ಶಾಸನ. ಒಂದನೇ ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಸೋಲಿಸಿದ ಗಂಗದೊರೆ. ಆಪ್ಷನ್ಸ್: ಇಮ್ಮಡಿ ಭೂತಗ, ಹರಿವರ್ಮ, ದುರ್ವಿನಿತ, ಶ್ರೀಪುರುಷ. ಆನ್ಸರ್: ಇಮ್ಮಡಿ ಭೂತಗ. ಈ ಇಮ್ಮಡಿ ಭೂತಗ ರಾಷ್ಟ್ರಕೂಟರ 3ನೇ ಕೃಷ್ಣನ ಜೊತೆ ಸೇರಿ ಈ ಪರಾಂತಕ ಚೋಳನನ್ನ ತೆಕ್ಕೋಲಂ ಕದನದಲ್ಲಿ ಸೋಲಿಸ್ತಾರೆ. ಗೊಮಟೇಶ್ವರ ವಿಗ್ರಹ, ಇದರ ಶಿಲ್ಪಿ ಯಾರು? ಅರಿಷ್ಟನೇಮಿ, 4ನೇ ರಾಚಮಲ್ಲ, ಚಾವುಂಡರಾಯ, 2ನೇ ರಾಚಮಲ್ಲ. ಆನ್ಸರ್: ಅರಿಷ್ಟನೇಮಿ. ಈ ಗೊಮಟೇಶ್ವರ ವಿಗ್ರಹ ಇದರ ಶಿಲ್ಪಿ ಅರಿಷ್ಟನೇಮಿ. ಇದನ್ನ ಚಾವುಂಡರಾಯ ತನ್ನ ತಾಯಿಯಾದಂತಹ ಕಾಳಲಾದೇವಿಗೋಸ್ಕರ 57 ಅಡಿ ಎತ್ತರದ ಗೊಮಟೇಶ್ವರ ವಿಗ್ರಹವನ್ನ, ಏಕಶಿಲಾ ಗೊಮಟೇಶ್ವರ ವಿಗ್ರಹವನ್ನ ಎಲ್ಲಿ? ಶ್ರವಣಬೆಳಗೊಳದಲ್ಲಿ ಕೆತ್ತಿಸ್ತಾನೆ. ಚಾವುಂಡರಾಯ 57 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನ, ಗೊಮಟೇಶ್ವರ ವಿಗ್ರಹವನ್ನ ಶ್ರವಣಬೆಳಗೊಳದಲ್ಲಿ ಕೆತ್ತಿಸ್ತಾನೆ. ಇದರ ಶಿಲ್ಪಿ ಅರಿಷ್ಟನೇಮಿ. ಗಂಗರ ಕಾಲದಲ್ಲಿ ಕಂದಾಯ ವಸೂಲಿ ಮಾಡುವವನಿಗೆ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ಸ್: ಖಜಾಂಚಿ, ನಿಧಿಕಾರ, ರಜ್ಜುಕ, ಮಹಾಪಸಾಯತ. ಆನ್ಸರ್: ರಜ್ಜುಕ. ಈ ಲೆಕ್ಕಪತ್ರ ನೋಡಿಕೊಳ್ಳುವವನಿಗೆ ಶ್ರೀಕರಣಿಕ. ಕಂದಾಯ ಮತ್ತು ಲೆಕ್ಕಪತ್ರ ನೋಡಿಕೊಳ್ಳುವವನಿಗೆ ಶ್ರೀಕರಣಿಕ ಅಂತ ಕರೀತಿದ್ರು. ಖಜಾಂಚಿಯನ್ನ ನೋಡಿಕೊಳ್ಳುವವನಿಗೆ ಶ್ರೀ ಭಂಡಾರಿ ಅಂತ. ಹಾಗೆ ಕೋಶಾಧ್ಯಕ್ಷನಿಗೆ ನಿಧಿಕಾರ ಎಂದು. ಮಹಾಪಸಾಯತ ರಾಜವಸ್ತ್ರ ರಕ್ಷಕನಿಗೆ ಮಹಾಪಸಾಯತ ಅಂತ ಕರೀತಿದ್ರು. ಈ ಸಂಧಿ ವಿಗ್ರಹಿ ಯಾರಂದ್ರೆ ವಿದೇಶಾಂಗ ಸಚಿವನಿಗೆ ಸಂಧಿ ವಿಗ್ರಹಿ ಅಂತ ಕರೀತಿದ್ರು. ಯಾರಿಗೆ? ವಿದೇಶಾಂಗ ಸಚಿವನಿಗೆ. ಹೇಮಸೇನನ ಕೃತಿ ಯಾವುದು? ಆಪ್ಷನ್ಸ್: ಹರಿವಂಶ, ರಾಘವ ಪಾಂಡವೀಯ, ಚಂದ್ರಪ್ರಭು ಪುರಾಣ, ಶಬ್ದಾವತಾರ ವ್ಯಾಕರಣ. ಆನ್ಸರ್: ರಾಘವ ಪಾಂಡವೀಯ. ಇದನ್ನ ಬರೆದಿದ್ದು ಹೇಮಸೇನ. ಈ ಹರಿವಂಶ ಮತ್ತೆ ಶೂದ್ರಕವನ್ನ ಬರೆದಿದ್ದು ಗುಣವರ್ಮ. ಹರಿವಂಶ ಮತ್ತು ಶೂದ್ರಕವನ್ನ ಬರೆದ್ರೆ ಚಂದ್ರಪ್ರಭು ಪುರಾಣವನ್ನ ವೀರನಂದ್ ಬರೀತಾನೆ. ಹಾಗೆ ಶಬ್ದಾವತಾರ ವ್ಯಾಕರಣವನ್ನ ಪೂಜ್ಯಪಾದರು ಶಬ್ದಾವತಾರ ವ್ಯಾಕರಣವನ್ನ ಬರೀತಾರೆ. ಹಾಗಾದ್ರೆ ಹೇಮಸೇನನ ಕೃತಿ ಯಾವುದು? ರಾಘವ ಪಾಂಡವೀಯ. ಬ್ರಹ್ಮನ ವಿಗ್ರಹಗಳನ್ನ ಸ್ತಂಭದ ತುದಿಯಲ್ಲಿಡುವುದು. ಇವು ಬ್ರಹ್ಮಸ್ತಂಭಗಳಾಗಿವೆ. ತೀರ್ಥಂಕರರ ವಿಗ್ರಹಗಳನ್ನ ಸ್ತಂಭದ ತುದಿಯಲ್ಲಿಡುವುದು. ಇಂತಹವುಗಳು ಮಾನಸ್ತಂಭಗಳಾಗಿವೆ. ಸಲ್ಲೇಖನ ವ್ರತ ಕೈಗೊಂಡು
ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಸ್ಮಾರಕಗಳು ಏನಾಗಿರ್ತವೆ? ನಿಷೇಧಿಗಲ್ಲುಗಳಾಗಿರ್ತವೆ. ಯಾವ ಹೇಳಿಕೆ ಸರಿ? ಒಂದು ಮಾತ್ರ, ಒಂದು ಮತ್ತು ಎರಡು, ಒಂದು ಎರಡು ಮತ್ತು ಮೂರು, ಎಲ್ಲವೂ ತಪ್ಪು. ಆನ್ಸರ್ ಎಲ್ಲವೂ ಕರೆಕ್ಟ್. ಈ ಬ್ರಹ್ಮನ ವಿಗ್ರಹಗಳನ್ನ ಸ್ತಂಭದ ತುದಿಯಲ್ಲಿಡುವುದು, ಇವು ಬ್ರಹ್ಮಸ್ತಂಭಗಳಾಗಿವೆ. ತೀರ್ಥಂಕರ ವಿಗ್ರಹಗಳನ್ನ ಸ್ತಂಭದ ತುದಿಯಲ್ಲಿಟ್ಟರೆ ಅಂತಹ ಸ್ತಂಭಗಳು ಮಾನಸ್ತಂಭಗಳಾಗಿರ್ತವೆ. ಸಲ್ಲೇಖನ ವ್ರತ ಕೈಗೊಂಡು ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಸ್ಮಾರಕಗಳು ನಿಷೇಧಿಗಲ್ಲುಗಳು ಆಗಿರ್ತವೆ. ಇಮ್ಮಡಿ ಭೂತುಗನ ಬಗ್ಗೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ರಾಜರಾಮುಡು ಕದನದಲ್ಲಿ ರಾಷ್ಟ್ರಕೂಟರ ವಿರುದ್ಧ ಹೋರಾಡಿದನು. ಗಂಗಗಾಂಗೆಯ, ನನ್ನೀಯ ಗಾಂಗೆಯ, ಗಂಗಾನಾರಾಯಣ ಈತನ ಬಿರುದುಗಳು ಆಗಿವೆ. ಆಪ್ಷನ್ಸ್: ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮಾತ್ರ ಸರಿ, ಒಂದು ಮತ್ತು ಎರಡು ತಪ್ಪು. ಆನ್ಸರ್ ಎರಡು ಮಾತ್ರ ಸರಿ. ಈ ರಾಜರಾಮಡು ಕದನದಲ್ಲಿ ಇಮ್ಮಡಿ ಭೂತುಗಾಲ ನೀತಿ ಮಾರ್ಗ ಯರಗಂಗ, ನೀತಿ ಮಾರ್ಗ ಯರಗಂಗ ರಾಷ್ಟ್ರಕೂಟರ ವಿರುದ್ಧ ಹೋರಾಡ್ತಾನೆ. ಯಾವ ಒಂದು ಪ್ರದೇಶದಲ್ಲಿ? ರಾಜರಾಮಡು ಪ್ರದೇಶದಲ್ಲಿ. ಈತನಿಗಿದ್ದ ಬಿರುದುಗಳು ಗಂಗಗಾಂಗೆಯ, ನನ್ನಿಗಾಂಗೆಯ, ಗಂಗನಾರಾಯಣ ಅಂತ. ಚಾವುಂಡರಾಯನು ಎರಡನೇ ಮಾರಸಿಂಹ ಮತ್ತೆ ನಾಲ್ಕನೇ ರಾಚಮಾಲನ ಕಾಲದಲ್ಲಿದ್ದನು. ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ ಚಾವುಂಡರಾಯನ ಗುರುಗಳಾಗಿದ್ರು. ಚಾವುಂಡರಾಯ 47 ಅಡಿ ಎತ್ತರದ ಏಕಶಿಲಾ ಗೊಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿದನು. ಆಪ್ಷನ್ಸ್: ಒಂದು ಮತ್ತು ಎರಡು ಸರಿ, ಒಂದು ಮಾತ್ರ ಸರಿ, ಒಂದು ಮತ್ತು ಮೂರು ಸರಿ, ಒಂದು ಎರಡು ಮತ್ತು ಮೂರು ಸರಿ. ಆನ್ಸರ್ ಒಂದು ಮತ್ತು ಎರಡು ಸರಿ. ಚಾವುಂಡರಾಯ ಎರಡನೇ ಮಾರಸಿಂಹ ಮತ್ತು ನಾಲ್ಕನೇ ರಾಚಮಲ್ಲನ ಕಾಲದಲ್ಲಿ ಇದ್ದನೆಂದ್ರೆ ಅದು ಸರಿ. ಈತನ ಗುರುಗಳು ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ, ಇದು ಕರೆಕ್ಟ್. ಆದ್ರೆ 47 ಅಡಿ ಅಲ್ಲ, 57 ಅಡಿ ಎತ್ತರದ ಏಕಶಿಲಾ ಗೊಮಟೇಶ್ವರ ವಿಗ್ರಹವನ್ನ ಶ್ರವಣ ಬೆಳಗೊಳದಲ್ಲಿ ಕೆತ್ತಿಸ್ತಾನೆ. ಎರಡನೇ ಶಿವಮಾರ ಕ್ರಿಸ್ತ ಶಕ 816ರಲ್ಲಿ ಅಮೋಘ ವರ್ಷ ನೃಪತುಂಗನ ವಿರುದ್ಧ ಹೋರಾಡಿ ಮುದಗುಂದೂರು ಕದನದಲ್ಲಿ ಸಾವನ್ನಪ್ತಾನೆ. ಎರಡನೇ ಶಿವಮಾರನ ಕೃತಿ ಗಜಾಷ್ಟಕ. ಆಪ್ಷನ್ಸ್: ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ಸರಿಯಲ್ಲ. ಆನ್ಸರ್ ಎರಡು ಮಾತ್ರ ಸರಿ. ಎರಡನೇ ಶಿವಮಾರನ ಕೃತಿ ಗಜಾಷ್ಟಕ, ಇದು ಕರೆಕ್ಟ್. ಎರಡನೇ ಶಿವಮಾರ ಕ್ರಿಸ್ತ ಶಕ 816ರಲ್ಲಿ ಅಮೋಘ ವರ್ಷನ ನೃಪತುಂಗನ ವಿರುದ್ಧ ಯಾವ ಕದನದಲ್ಲಿ ಅಂದ್ರೆ ಕಾಗೆಮೊಗೆಯೂರು ಕದನದಲ್ಲಿ, ಕಾಗೆಮೊಗೆಯೂರು ಕದನದಲ್ಲಿ ಸಾವನ್ನಪ್ತಾನೆ. ಈ ಮುದಗುಂದೂರು ಕದನ ಒಂದನೇ ಧ್ರುವನ ಜೊತೆ, ಈ ಎರಡನೇ ಶಿವಮಾರ ಯಾವ ಕದನ ಅಂದ್ರೆ ಮುದಗುಂದೂರು ಕದನದಲ್ಲಿ ಒಂದನೇ ಧ್ರುವದರ್ಶನ ಜೊತೆ ಹೋರಾಡಿ ಸೋಲ್ತಾನೆ. ಶ್ರೀ ಪುರುಷನ ಬಗ್ಗೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಇವನ ಆಳ್ವಿಕೆ ಕಾಲದಲ್ಲಿ ಗಂಗರಾಜ್ಯ ಶ್ರೀರಾಜ್ಯ ಎಂದು ಬಿರುದು ಪಡೆಯಿತು. ಎರಡನೇ ವಿಳಿಂದ ಕದನದಲ್ಲಿ ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನ ಸೋಲಿಸಿದನು. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಒಂದು ಮತ್ತು ಎರಡು ತಪ್ಪು. ಆಪ್ಷನ್ ಸಿ ಈಸ್ ಕರೆಕ್ಟ್, ಒಂದು ಮತ್ತು ಎರಡು ಸರಿ. ಇವನ ಕಾಲದಲ್ಲಿ ಗಂಗರಾಜ್ಯವನ್ನ ಶ್ರೀರಾಜ್ಯ ಅಂತ ಬಿರುದು ಪಡೆಯಿತು. ಹಾಗೆ ಎರಡನೇ ವಿಳಿಂದ ಕದನದಲ್ಲಿ ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಪೆರ್ಮನಾಡಿ ಅಂತ ಬಿರುದು ಪಡೆದ. ಯಾರು? ಶ್ರೀ ಪುರುಷ. ಗಂಗರ ಪ್ರಥಮ ರಾಜಧಾನಿ ಯಾವುದು? ಆಪ್ಷನ್ಸ್: ತಲಕಾಡು, ಕೋಲಾರ, ಮಾಕುಂದ, ಮನ್ನೆ. ಆನ್ಸರ್ ಕೋಲಾರ. ಇದು ಗಂಗರ ಪ್ರಥಮ ರಾಜಧಾನಿಯಾದ್ರೆ ತಲಕಾಡು ಇದು ಪ್ರಮುಖ ರಾಜಧಾನಿಯಾಗಿತ್ತು. ಯಾವುದು? ತಲಕಾಡು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಸೆಷನ್ನಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.